ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಇವತ್ತು ಇನ್ಸ್ಟ್ಯಾಂಟಾಗಿ ಟೊಮೊಟೊ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಬಾಣಲಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಬಿಟ್ಟು 3 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀವಿ. 1 ಮಿನಿಟ್ ಜಸ್ಟ್ ರೋಸ್ಟ್ ಮಾಡಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು 3 ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ, ನಾವು ಹಸಿ ಮೆಣಸಿನ್ಕಾಯಿ ಬಳಸಲ್ಲ. ಮತ್ತು 1 ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಜೊತೆಗೆ 2 ಟೊಮೊಟೊ. ಸೊ ನಾವಿಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀವಿ ಟೊಮೊಟೊಗಿಂತ, ನಿಮಗೆ ಸಮ ಬೇಕಂದರೆ ಸಮಾನೇ ಹಾಕ್ಕೊಬೋದು. 1 ಸ್ಪೂನ್ ಜೀರಿಗೆ, ಒಂದು 5 ಪೀಸ್ ಮೆಣಸು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇಷ್ಟು ಸಾಫ್ಟ್ ಆದರೆ ಸಾಕು. ಸೊ ಎಲ್ಲ ರೋಸ್ಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ರುಬ್ಕೊಂಡ್ಮೇಲೆ ಮತ್ತೆ ಅದೇ ಬಾಣಲಿ ಇಟ್ಟು 1 ಸ್ಪೂನ್ ತುಪ್ಪ ಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡು ನಾವೇನು ರುಬ್ಬಿದ್ದೀವಲ್ಲ ಆ ಇಂಗ್ರೀಡಿಯೆಂಟ್ಸ್ ಪೇಸ್ಟನ್ನು ಹಾಕಿ ಒಂಚೂರು ನೀರೆಲ್ಲ ಹೋಗೋವರೆಗೂ ಮತ್ತೆ ರೋಸ್ಟ್ ಮಾಡಿದ್ರೆ ಇನ್ಸ್ಟಂಟ್ ಆಗಿರೋ ಟೊಮೊಟೊ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.